ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಂದಿನಂತೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಒಳಗಡೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಒಂದು ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ಫ್ರೀ ಇದ್ದಾಗ ಮಾಡ್ತೇನೆ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವಂಥದ್ದು BPT ಅಭ್ಯರ್ಥಿಗಳಿಗೆ. BPT ಈಗಾಗಲೇ ಫಸ್ಟ್ ರೌಂಡಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಸಿ ಆಲ್ರೆಡಿ BPTಯ ಅಡ್ಮಿಷನ್ಗಳನ್ನು ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರಲಿಲ್ಲ ಅಥವಾ ಕಾಲೇಜ್ ಇಷ್ಟ ಆಗಿರಲಿಲ್ಲ, ಅವ್ರುಗಳಿಗೆ ಸೆಕೆಂಡ್ ರೌಂಡಿಗೆ ಬಂದ್ರೀಗ. ಈ ಸೆಕೆಂಡ್ ರೌಂಡಲ್ಲಿ ಈಗ ಆಪ್ಷನ್ ಎಂಟ್ರಿ ಮಾಡಬೇಕಲ್ಲ ಈಗ. ಸೊ ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಸೀಟುಗಳು ಉಳಿಕೆಯಾಗಿವೆ, ಆಮೇಲೆ ಈ ಸೆಕೆಂಡ್ ರೌಂಡಲ್ಲಿ ಮ್ಯಾಕ್ಸಿಮಮ್ ನಿಮ್ಗಳಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆಯಾ? ಯಾಕಂತಂದರೆ ಸೀಟುಗಳು ಒಟ್ಟಾರೆಯಾಗಿ ಎಲ್ಲ ಕಾಲೇಜಲ್ಲಿ ನೀವು ಸೀಟ್ ಮ್ಯಾಟ್ರಿಕ್ಸ್ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಾಸ್ಟಲ್ಲಿ ಏನಿದೆ ಅಂತ ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೂ ಕೂಡ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ BPTಯಲ್ಲಿ ಎಷ್ಟು ಸೀಟುಗಳು ಇನ್ನೂ ಉಳಿದಿದ್ದಾವೆ ಅಂಥೇಳಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ, ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್. ಸೊ ಫ್ರೆಂಡ್ಸ್, ಇದು ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಇದು ನಾವು ಓಪನ್ ಮಾಡಿದ್ದೀನಿ. ಇಲ್ಲಿ ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಕಾಲೇಜು ಎಲ್ಲ ಸೇರಿಸಿದ್ದಾವೆ. ನಾನು ನಿಮ್ಮಗಳಿಗೆ ಇಲ್ಲಿ ತುಂಬ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೋಡಿ, ನನಗಂತೂ ಇಲ್ಲಿ ಎಲ್ಲೂ ಕೂಡ ಇಲ್ಲಿ ಬರೀ 0 ಕಾಣಿಸ್ತಾ ಇದ್ದಾವೆ, ವೇಕೆನ್ಸಿ ಇಲ್ಲ. ಆದರೆ ನಾನು ಸ್ವಲ್ಪ ಜೂಮ್ ಮಾಡ್ತೀನಿ, ಈ ಟೋಟಲ್ ಕೌಂಟ್ಗಳನ್ನು ನೋಡೋಕ್ಕೆ ಶುರು ಮಾಡ್ತೀನಿ. ಟೋಟಲ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ಈ ಭಾಗದಲ್ಲಿ, ಈ ಒಂದು ಭಾಗದಲ್ಲಿ ನಿಮಗೆ ಕಾಣಿಸುತ್ತೆ ಟೋಟಲ್ ಎಲ್ಲಿ ಅಂತಂದರೆ ಇಲ್ಲಿ. ಓಕೆ, ಸೊ ಇದನ್ನು ಸಾರಿಸ್ಬೇಕಲ್ಲ ಈಗ. ಓಕೆ, ಇಲ್ಲಿ ಕಾಣಿಸ್ತದೆ ಕಾರ್ನರ್ ಒಳಗಡೆ. ಓಕೆ, ಇದನ್ನು ನಮ್ಮ ಕಾರ್ನರ್ ಒಳಗಡೆ ನಿಮ್ಗೆ ತೋರಿಸ್ತಾ ಇರುವಂಥದ್ದು ಟೋಟಲ್. ಈ ಕಾರ್ನರಲ್ಲಿ ಇದೆ, ನಿಮಗೆ ಟೋಟಲ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾವು ಇದನ್ನು ನೋಡ್ತಾ ಹೋದರೆ ನೋಡಿ, ಬರೀ ಒಂದೊಂದು ಕಾಲೇಜಲ್ಲಿ 6, 9, 6, 3, 5 ಎಲ್ಲದರಲ್ಲಿ ಸೇರಿಸಿ ಹೇಳ್ತಾ ಇರುವಂಥದ್ದು. ಆಮೇಲೆ ಎಲ್ಲ ಆಲ್ಮೋಸ್ಟ್ 0. SC ST ಅಂತೂ ಏನು ಕಾಣಿಸ್ತಾನೆ ಇಲ್ಲ, ಹೌದಾ? ಇದು ಟೋಟಲ್ ಆಗಿದ್ದು 10 ಪೇಜ್ ಇದೆ. ಇದು ನೋಡ್ತಾ ಹೋದರೆ 10 ಪೇಜ್ ಇದೆ. ಬರೀ 3, 4, 2, 1 ಅಂದರೆ ಒಂದು ಕಾಲೇಜಲ್ಲಿ ಒಂದೊಂದು ಕಡೆ ಇದ್ದಾವೆ ಮ್ಯಾಕ್ಸಿಮಮ್ 8, 9, 8. ಅದನ್ನು ಬಿಟ್ಟರೆ ಎಲ್ಲ ಕಡೆ ಕೂಡ 2, 3, 2, 3, 2, 3, 2, 3, 5, 2, 3 ಅಷ್ಟೇ, ಹೌದಾ? ಸೊ ಇದು ಒಟ್ಟಾರೆಯಾಗಿ ಈ 10 ಪೇಜ್ ಇದೆ. ಇದರಲ್ಲಿ ನಾನೆಲ್ಲ ನೋಡ್ತಾ ಬಂದೆ. ಸೊ ಇಲ್ಲಿ ಆಲ್ಮೋಸ್ಟ್ SC ST ದವ್ರಿಗೆ ಅಂತೂ ಸೀಟ್ಗಳಂತೂ ವೇಕೆಂಟ್ ಕಾಣಿಸ್ತಾನೆ ಇದೆ ಯಾವುದು, ಹೌದಾ? ಉಳ್ಕಿರೋದು ಎಲ್ಲಿಪ್ಪ ಅಂದರೆ ಒಂದಷ್ಟು ಈ ಕೆಟಗರಿ 1, 3B ಇದರ ಅಲ್ಲೊಂದು ಇಲ್ಲೊಂದು ಕನ್ನಡ ಮೀಡಿಯಮ್ ರೂರಲ್ದಲ್ಲಿ ಅಷ್ಟೇ, ಬಿಟ್ಟರೆ ಎಲ್ಲಿ ಇಲ್ಲ. ಓಕೆ, ಇದು ನಾನು ನಿಮಗೆ ಎಂಡಿಂಗಲ್ಲಿ ಹೋಗ್ತೀನಿ. ಸೊ ಲಾಸ್ಟಿಗೆ ಬಂದು ನಾನು ಇಲ್ಲಿ ಇಲ್ಲಿ ನೋಡಿ 762 ಮಾತ್ರ ಇರುವಂಥದ್ದು. 762 ಸೀಟುಗಳು ಮಾತ್ರ, ಎಲ್ಲ ಸೇರಿಸೆ ಒಟ್ಟಾರೆಯಾಗಿ ಸೆಕೆಂಡ್ ರೌಂಡ್ಗೆ ಬಂದಿರೋದು 762. ಸೊ ಅಟ್ಲೀಸ್ಟ್ ಒಂದು 1000 ಮೇಲೆ ಇದ್ದಿದ್ರೆ ಎಕ್ಸೆಪ್ಟೇಷನ್ ಮಾಡ್ಬೋದಿತ್ತು. 762 ಅಂದರೆ ಯಾರು ಈಗ 80,000 ಒಳಗಡೆ ಇರ್ತಾರೆ, SC ST ಕನ್ನಡ ಮೀಡಿಯಮ್ ರೂರಲ್ ಇರುತ್ತೆ ಅಂಥವ್ರುಗಳಿಗೆ ಚಾನ್ಸಸ್ ಇದು. ಕೆಟಗರಿ 1 SC ST ಅಂಥವ್ರುಗಳಿಗೆ ಇದರಲ್ಲಿ ಅರ್ಧಕ್ಕರ್ಧ ಹೋಗ್ಬಿಡ್ತದೆ, ಅವರೇ ಜಾಸ್ತಿ ಸೀಟುಗಳು ತೊಗೊತಾರೆ. ರಿಮೈನಿಂಗ್ 80,000 ತನಕನೂ ಸಿಗುವಂಥ ಚಾನ್ಸಸ್ ಇದೆ ಈ ರೌಂಡಲ್ಲಿ. 762 1 ಲಕ್ಷ ಮೇಲೆ ಇರೋಂತೂ ಹಂಗೆ ಲಕ್ ಬೈ ಚಾನ್ಸ್ ಈ ಸೆಕೆಂಡ್ ರೌಂಡಲ್ಲಿ ಸಿಗುವಂಥದ್ದು, ಲಕ್ ಬೈ ಚಾನ್ಸ್ ಅಂತ ಹೇಳ್ಬೋದು. 762ರಲ್ಲಿ ಎಲ್ಲರಿಗೂ ಕೊಡಬೇಕೀಗ, ಕಾದು ನೋಡಬೇಕು ಯಾರಿಗೆ ಸಿಗುತ್ತೆ ಯಾರಿಗಿಲ್ಲ ಅಂತ.